ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್. ನಾನೀಗ ಮಲ್ಪೆ ಬೀಚಿಗೆ ಬಂದೆ. ಅಂದವೆ ಕುಂದಾಪುರದಲ್ಲಿ ಊಟ ಮಾಡ್ಕೊಂಡು ಮಲ್ಪೆ ಬೀಚ್ಗೆ ಎಂಟ್ರಿ ಆಗಿದ್ದೀವಿ. ಗಾಂಧಿ ತಾತ ಸಪ್ಪೆ ಮೊರೆ ಹಾಕೊಂಡು ಕೂತಿದ್ದಾರೆ ಕಲ್ಲು ಬಂಡೆ ಮೇಲೆ ಬಿಸಿಲಲ್ಲಿ. ಒಂದು ಛತ್ರಿನೂ ನೆಟ್ಟಿಲ್ಲ. ಮಲ್ಪೆ ಬೀಚ್ ಯಪ್ಪ, ನಿನ್ನೆ ಬೀಚಲ್ಲಿ ಇಳ್ದು ಕೀಗಿನೆಂದೋಗಿ ಕಾರ್ ಟ್ರಬಲ್ ಕೊಟ್ಟು ಅದಕ್ಕೆ ಬೀಚ್ ಸವಾಸನೆ ಬೇಡ ಅಂತ ದೂರದಿಂದ ವಿಡಿಯೋ ಮಾಡ್ತಾ ಇದ್ದೀನಿ. ಅನೌನ್ಸ್ ಮಾಡ್ತಾ ಇದ್ದಾರೆ ನೀರಲ್ಲಿ ಯಾರೂ ಹೋಗ್ಬಾರ್ದು ಅಂತ. ಪೊಲೀಸ್ ಚೌಕಿ ಇದೆ ಇಲ್ಲಿ. ನೀರಿಗೆ ಇಳಿಬಾರ್ದಂತೆ ಅನೌನ್ಸ್ ಮಾಡ್ತಾ ಇದ್ದಾರೆ ಪೊಲೀಸವರು. ಪೊಲೀಸ್ ಚೌಕಿ ಇಲ್ಲೇ ಇದೆ. ಸಮುದ್ರ ದಡದಿಂದ ಮೇಲೆ ಬರ್ಬೇಕಲ್ಲಿ ಎಲ್ಲ ಅರ್ಥ ಆಗತ್ತಲ್ಲ. ಮೇಲ್ಗಾವ ಬರ್ಬೇಕಲ್ಲಿ. ನೀರಿಗೆ ಇಳಿಯುವ ಹಾಗೆ ಇಲ್ಲ. ಅಲೆಗಳ ರಭಸ ಜೋರಾಗಿದೆಯಂತೆ. ಅದರಿಂದ ಅವರು ಪೊಲೀಸ್ ಅನೌನ್ಸ್ ಮಾಡ್ತಾ ಇದ್ದಾರೆ. ಮಲ್ಪೆ ಬೀಚಿನ ಸಿಬ್ಬಂದಿ, ಪೊಲೀಸ್ ಸಿಬ್ಬಂದಿ. ಹೀಗೆ ದೂರದಿಂದ ವ್ಯೂ ಮಾಡ್ಕೊಳ್ಳಿ. ಅಲೆಗಳ ರಭಸ ಇದೆ. ನಾಯಿ ಮರಿ ಫೋಟೋ ತಗೋದಾಗೇನೆ ಅವನು ಬಗ್ಗಿದ್ಬಿಟ್ರೆ ಕಷ್ಟ ಆಗಿರುವುದು. ಅಲ್ಲಿ ತುಂಬ ಜನ ಸಾಗರೋಪವಾಗಿದ್ದಾರೆ. ಸರತಿ ಸಾಲಿ ಇದ್ದರೆ ಎಷ್ಟು ಜನ ಇದ್ದಾರಪ್ಪ, ಇಲ್ಲಿ ಎಸಿ ಜನ ಇದ್ದಾರೆ. ಜನವೋ ಜನ. ಮಲ್ಪೆ ಬೀಚ್ ಅಲೆಗಳ ರಭಸ ಜೋರಾಗಿರೋದ್ರಿಂದ ಹೋಗ್ಬೇಡಿ ಅಂತ ಇಲ್ಲಂತೂ ಜನ 1,000 ಜನನೇ ಇರ್ಬೋದು. ಹೋಗ್ತಾ ಇದ್ದೀನಿ. ಗಾಳಿ ಬೀಸೋದ್ರಿಂದ ಇದು ವಾಯ್ಸ್ ಕ್ಲಿಯರೆನ್ಸ್ ಇರಲ್ಲ ಅನ್ಕೋತೀನಿ. ಒಂಟೆ ಮೇಲೆ ಬರ್ತಾ ಇದ್ದಾರೆ. ಸೈರನ್ ಹಾಕೊಂಡು ಬರ್ತಾ ಇದ್ದಾರೆ ಎಲ್ಲ. ಯಾರು ಬೀಚ್ ಹೋಗ್ಬಾರ್ದು. ಸಿಕ್ಕಾಪಟ್ಟೆ ಜನ ಇದ್ದಾರೆ. ಆ ಕಡೆ ಇಳಿಯೋಕ್ಕೆ ಗೊತ್ತಿಲ್ಲ, ಈ ಕಡೆ ಇಳಿತಾರೋ ಇಲ್ವೋ ಗೊತ್ತಿಲ್ಲ. ಈ ಕಡೆ ಇರೋರ್ಗೆ ಏನು ಹೇಳ್ತಾ ಇಲ್ಲ, ಬಟ್ ಆ ಕಡೆ ಅನೌನ್ಸ್ ಮಾಡ್ತಾ ಇದ್ರು. ಮಲ್ಪೆ ಬೀಚ್